ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ನ PSP ಯೋಜನೆಯ ಪರಿಸರ ಹಾನಿಯ ಬಗ್ಗೆ 2000 ಮೆಗಾವ್ಯಾಟ್ ನ ಯೋಜನೆ ರಿನ್ಯೂಬಲ್ ಎನರ್ಜಿ ಬೆಂಬಲ ವಹಿಸುತ್ತಿದೆಯೇ ಅಥವಾ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಇಕೋಸಿಸ್ಟಮ್ ನಾಶ ಮಾಡುತ್ತದೆಯೇ? ಅರಣ್ಯ ನಾಶದಿಂದ ಹಿಡಿದು ಜೀವ ವೈವಿಧ್ಯತೆಯವರೆಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಸೆಪ್ಟೆಂಬರ್ 16, 2025 ಇತ್ತೀಚಿನ ಅಪ್ಡೇಟ್ಗಳು ಸಹ ನೋಡೋಣ. ಈ ವಿವಾದಾಸ್ಪದ ಯೋಜನೆಯ ಸತ್ಯವನ್ನು ತಿಳಿಯೋಣ. ಶರಾವತಿ PSP ಯೋಜನೆಯು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL ನೇತೃತ್ವದಲ್ಲಿ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರ್ಮಾಣಗೊಳ್ಳುತ್ತಿರುವ 2000 ಮೆಗಾವ್ಯಾಟ್ ಹೈಡ್ರೋ ಪ್ರಾಜೆಕ್ಟ್ ಇದು. ಇಲ್ಲಿ ನೀರನ್ನು ಪಂಪ್ ಮಾಡಿ ಆ ನೀರನ್ನು ಸಂಗ್ರಹಿಸಿ ವಿದ್ಯುತ್ ಉತ್ಪಾದನೆ ಆಗುತ್ತದೆ. ಆದರೆ ಇದು ಶರಾವತಿಯ ಲಾಯನ್ ಟೆಲ್ಡ್ ಶಾಂಕುಚೇರಿಯ ಕೋರ್ ಏರಿಯಾದಲ್ಲಿ ಇದು ಯುನೆಸ್ಕೋ ಹೆರಿಟೇಜ್ ಸೈಟ್ ನ ಭಾಗ. ಪರಿಸರ ಹಾನಿ ಗಂಭೀರವಾಗಿದ್ದು ಅರಣ್ಯ ನಾಶ, ಜೀವ ವೈವಿಧ್ಯತೆಗೆ ಧಕ್ಕೆ, ಲ್ಯಾಂಡ್ ಸ್ಲೈಡ್ ಅಪಾಯಗಳು ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗುತ್ತವೆ. ಸ್ನೇಹಿತರೆ, ಮೊದಲನೆಯದಾಗಿ ಅರಣ್ಯ ನಾಶ ಮತ್ತು ಭೂಮಿ ಬಳಕೆಯ ಈ ಯೋಜನೆಗೆ 142,150 ಎಕರೆಯ ಭೂಮಿ ಬೇಕಾಗಿದ್ದು 15,000ಕ್ಕೂ ಹೆಚ್ಚು ಮರಗಳನ್ನು ಕಡಿದು ಇದರಲ್ಲಿ 135 ಎಕರೆ ಪ್ರಾಜೆಕ್ಟ್ಗೆ ಮತ್ತು 143 ಎಕರೆ ಪವರ್ ಲೈನ್ಸ್ಗೆ ಬಳಸಲಾಗುತ್ತದೆ. ಪಶ್ಚಿಮ ಘಟ್ಟಗಳು ವರ್ಷಕ್ಕೆ 37.5 ಮಿಲಿಯನ್ ಟನ್ ಕಾರ್ಬನ್ ಅಬ್ರೇಸ್ ಮಾಡುತ್ತವೆ. ಆದರೆ ಈ ನಾಶದಿಂದ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ಗೆ ಧಕ್ಕೆಯಾಗುತ್ತದೆ. ಅಂಡರ್ ಗ್ರೌಂಡ್ ಟನಲ್ ನ ಹೊರತಾಗಿಯೂ ಸಪ್ರೆಸ್ ಕೆಲಸಗಳು ಅರಣ್ಯ ನಾಶ ಉಂಟು ಮಾಡುತ್ತವೆ. ಅಕ್ರಮವಾಗಿ ಕಟ್ಟಿಗೆ ಮತ್ತು ಪ್ರಾಣಿಗಳ ಬೇಟೆಗೆ ಕಾರಣವಾಗಬಹುದು. ಆ ಕಾಡಿನ ಸುತ್ತಮುತ್ತಲು ವಾಸಿಸುತ್ತಿರುವ ಜನರಿಗೆ ಪ್ರಾಣಿಗಳಿಂದ ತೊಂದರೆ ಉಂಟಾಗಬಹುದು. ಇದರಿಂದ ಜೀವ ವೈವಿಧ್ಯತೆಗೆ ಗಂಭೀರವಾದ ಧಕ್ಕೆ ಆಗುತ್ತದೆ. ಈ ಯೋಜನೆಯ ಶಂಕುಚೂರಿಯೊಳಗೆ ಇದು ಕ್ರಿಟಿಕಲಿ ಎಂಡೇಂಜರ್ಡ್ 700ರಿಂದ 800ರಷ್ಟು ಈ ಕಾಡಿನಲ್ಲಿ ವಾಸಿಸುತ್ತಿರುವ ಸಿಂಗಳಿಗಳಿಗೆ ಇವುಗಳಿಗೆ ಧಕ್ಕೆ ಉಂಟಾಗಬಹುದು. ಇವು ನಾಶ ಕೂಡ ಆಗಬಹುದು. ಹ್ಯಾಬಿಟೇಟ್ ಭಗ್ನಗೊಳಿಸುತ್ತದೆ. 30ರಿಂದ 40 ವರ್ಗದ ಪ್ರಾಣಿಗಳಿಗೆ ಇದರಿಂದ ಅಪಾಯ ಉಂಟಾಗುತ್ತದೆ. ಈ ತರ ಪ್ರಾಣಿಗಳಾದ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಡ್ಯಾನ್ಸಿಂಗ್ ಫ್ರಾಗ್ ಮತ್ತು ಅಪರೂಪದ ಗೇಕೋಗಳು ಇವೆಲ್ಲ ಇದರ ಪರಿಣಾಮಕ್ಕೆ ಒಳಗಾಗುತ್ತವೆ. ಇದರಿಂದ ನೀರಿನ ಮೂಲಗಳ ಜೀವಿಗಳಿಗೂ ಸಹ ಅಪಾಯ ಉಂಟಾಗಬಹುದು. ಈ ನೀರಿನ ಪಂಪಿಂಗ್ ನಲ್ಲಿ ನದಿಯ ಹರಿವು ಬದಲಾಗಬಹುದು. ಅಲ್ಲಿರುವ ಡೌನ್ ಸ್ಟ್ರೀಮ್ ಸಮುದಾಯಕ್ಕೆ ಧಕ್ಕೆ ಉಂಟಾಗಬಹುದು. ಸ್ನೇಹಿತರೆ, ಪಶ್ಚಿಮ ಘಟ್ಟಗಳು ಲ್ಯಾಂಡ್ ಸ್ಲೈಡ್ ಫ್ರಾನ್ಸ್ ಏರಿಯಾವಾಗಿವೆ. ಇಲ್ಲಿ ಬಳಕೆಯಾಗುವ ಸ್ಫೋಟಕಗಳು 18,000 ಟನ್. ಇದರಿಂದ ಟನಲಿಂಗ್ ಭೂಮಿ ಅಸ್ಥಿರತೆ ಹೆಚ್ಚಿಸುತ್ತದೆ. ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಪ್ರಕಾರ ಈ ಪ್ರದೇಶ ಹೈ ರಿಸ್ಕ್ ಝೋನ್ ಅಂತ ಹೇಳಿದ್ದಾರೆ. ಹ್ಯೂಮನ್ ಆಕ್ಟಿವಿಟಿ ಹೆಚ್ಚಳದಿಂದ ಡಿಮೆಂಟೇಷನ್ ಮತ್ತು ಜಲ ವಿನ್ಯಾಸಗಳ ಡಿಫರೆನ್ಸ್ ಉಂಟಾಗುತ್ತದೆ. PSP ಯೋಜನೆಯಲ್ಲಿ ಪಂಪಿಂಗ್ 25% ಹೆಚ್ಚು ಎನರ್ಜಿ ಬಳಸುತ್ತದೆ. ನೆಟ್ ಎನರ್ಜಿ ಲಾಸ್ ಉಂಟು ಮಾಡುತ್ತದೆ ಮತ್ತು ಕ್ಲೈಮೇಟ್ ಸೊಲ್ಯೂಷನ್ ಅಲ್ಲ, ಗ್ರೌಂಡ್ ವಾಟರ್ ಪೊಲ್ಯೂಷನ್. ಮತ್ತು ಇದರಲ್ಲಿ ನೀರಿನ ಬಳಕೆ 0.37 TMC ನೀರನ್ನು ಬಳಸಲಾಗುತ್ತದೆ. ಇದರಿಂದ ದೀರ್ಘಕಾಲೀನ ಹೈಡ್ರೋಲಾಜಿಕಲ್ ಚೇಂಜ್ಗಳು ಸ್ಥಳೀಯ ಕೃಷಿ ಮತ್ತು ಮೀನುಗಾರಿಕೆಗೆ ಧಕ್ಕೆ ಉಂಟು ಮಾಡುತ್ತದೆ. ಸೆಪ್ಟೆಂಬರ್ 16, 2025 ನಡೆದ ಪಬ್ಲಿಕ್ ಹಿಯರಿಂಗ್ ನಲ್ಲಿ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರು ಮತ್ತು ಪರಿಸರವಾದಿಗಳು ಪಾರದರ್ಶಕತೆ ಕೊರತೆ ಮತ್ತು ಪರಿಸರ ಆತಂಕಗಳಿಂದ ಈ ಯೋಜನೆಯನ್ನು ತಿರಸ್ಕರಿಸಿದ್ದಾರೆ. 14,000ಕ್ಕೂ ಹೆಚ್ಚು ಸಹಿ ಹಾಕಿದ ಪೆಟಿಷನ್ಗಳು ಸಲ್ಲಿಕೆಯಾಗಿವೆ. EIA ವರದಿ ಸಂಪೂರ್ಣವಾಗಿ ಸ್ಥಳೀಯರು ಫ್ರಾಡ್ ಅಂತ ಹೇಳಿದ್ದಾರೆ. EIA ಅಪೂರ್ಣ ಮತ್ತು DPR ಕನ್ನಡದಲ್ಲಿ ಲಭ್ಯವಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶರಾವತಿ ಉಳಿಸಿ ಎಂದು ಹೋರಾಟಗಾರರು ಮತ್ತು ಎಕೋಲಾಜಿಸ್ಟ್ಗಳು 27 ಪುಟದ ಆಕ್ಷೇಪವನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ ನಲ್ಲಿ ಪ್ರಕರಣಗಳು ಪೆಂಡಿಂಗ್ ಇವೆ. KPCL ಪ್ರಕಾರ ದೊಡ್ಡ ಪ್ರಮಾಣದ ಹಾನಿ ಇಲ್ಲ, ನೀರಿನ ಬಳಕೆ ಕಡಿಮೆ ಇರುತ್ತೆ, ಮರುಕಲ್ಪನೆಯಿಂದ ಹಾನಿ ಕಡಿಮೆಗೊಳಿಸಲಾಗಿದೆ ಎಂದು
KPCL ಹೇಳುತ್ತೆ. ಅಂದ್ರೆ ಇದರ ಅರ್ಥ ಹೆಚ್ಚಿತ್ತು ಅಂತ. ವಿರೋಧಗಳು ಆಗ್ತಾ ಇರೋ ಕಾರಣಕ್ಕೆ ಅದನ್ನ ಈ ತರಹದ ಒಂದು ರಿಪೋರ್ಟ್ ಸಲ್ಲಿಕೆ ಮಾಡಿರಬಹುದು. KPCL ವರದಿ ಹೇಳುತ್ತೆ, ಸಿಂಗಳಿಕಗಳಿಗೆ ಸ್ಪೆಷಲ್ ಮೇಜರ್ಗಳು ಕರ್ನಾಟಕ ಸರ್ಕಾರದ ದೊಡ್ಡ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವರಾದ KJ ಜಾರ್ಜ್ ಅವರ ಪ್ರಕಾರ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅನುಮೋದನೆ ನೀಡಿದ್ದಾರೆ. ಕಡಿಮೆ ಎಕಾಲಜಿಕಲ್ ಡ್ಯಾಮೇಜ್ ಮತ್ತು ಸ್ಥಳೀಯರಿಗೆ ಪರಿಹಾರದ ಘೋಷಣೆ ಮಾಡಿದ್ದಾರೆ. ಆದರೆ ಪರಿಸರವಾದಿಗಳು EIA ಫ್ರಾಡ್ ಎಂದು ಹೇಳಿದ್ದಾರೆ ಮತ್ತು ಅಲ್ಟರ್ನೇಟಿವ್ ಗಳನ್ನು ನಿರ್ಲಕ್ಷಿಸಲಾಗಿದೆ ಎಂದು ಪರಿಸರವಾದಿಗಳು ಹೇಳುತ್ತಾರೆ. ಈ ಯೋಜನೆಯಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಮತ್ತು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ಗೆ ವಿರುದ್ಧವಾಗಿದ್ದು, ಸ್ಯಾಂಕ್ಚುರಿ ಭೂಮಿ ಬಳಕೆಯ ವೈಲೇಷನ್, ಪೀಸ್ ಮೀಲ್ ಕ್ಲಿಯರೆನ್ಸ್ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಉಲ್ಲಂಘನೆ ಆಗುತ್ತದೆ. ಭಾರತದ ಇನ್ಸ್ಟಾಲ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಕಡಿಮೆ ಯಾರ್ನ್ ಗವರ್ನೆನ್ಸ್ ಫೇಲ್ಯೂರ್ ಸೂಚಿಸುತ್ತದೆ. ಸ್ನೇಹಿತರೆ, ಶರಾವತಿ PSP ಯೋಜನೆ ಸೆಕ್ಯೂರಿಟಿಗೆ ಒಳ್ಳೆಯದು, ಆದರೆ ಪರಿಸರಕ್ಕೆ ಇದರಿಂದ ದೊಡ್ಡ ಅಪಾಯವಿದೆ. ಸೆಪ್ಟೆಂಬರ್ 16, 2025ರಲ್ಲಿ ನಡೆದ ದೊಡ್ಡ ಮಟ್ಟಿಗೆ ವಿರೋಧ ಹೆಚ್ಚಾಗಿದೆ. ಈ ಯೋಜನೆಯ ಭವಿಷ್ಯ ಅನಿಶ್ಚಿತವಾಗಿದೆ. ಆದರೆ ನಿಮ್ಮ ಅಭಿಪ್ರಾಯ ಕಮೆಂಟ್ ನಲ್ಲಿ ತಿಳಿಸಿ. ಅಧಿಕೃತ ಮೂಲಗಳನ್ನು ವಿಸಿಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.